ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ 2024ರಲ್ಲಿ ನಮ್ಮ ಚಾನಲ್ನಲ್ಲಿ ಬಂದಿರತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿದ್ದೀರಿ, ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ 2025ರಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿ ಪ್ರಧಾನಪಟ್ಟು ಗ್ರಹಗಳ ಸಂಚಾರ ಇರುವಂಥದ್ದು ಮಾರ್ಚ್ 29ನೇ ತಾರೀಕು ಶನಿಯು ಮೀನರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಮೇ 15ನೇ ತಾರೀಕು ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಮೇ 17ನೇ ತಾರೀಕು ರಾಹುವು ಕುಂಭರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಕೇತುವು ಕೂಡ ಸಿಂಹರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಪ್ರಧಾನಪಟ್ಟಿರ್ತಕ್ಕಂಥ ಗ್ರಹಸ್ಥಿತಿಗಳು ಈ ರೀತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟು ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. ಸಿಂಹರಾಶಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳು ಈ ಒಂದು ವರ್ಷದಲ್ಲಿ ಇರುತ್ತೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಅದೇ ರೀತಿಯಾಗಿ 10ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ಒಂದು ಫಲಾಫಲವನ್ನು ತಾವೆಲ್ಲರೂ ಕೂಡ ಈಗ ಅನುಭವಿಸ್ಕೊಂಡು ಬಂದಿದ್ದೀರಿ. ಅದೇ ರೀತಿ 11ನೇ ಸ್ಥಾನಕ್ಕೆ ಮೇ 15ನೇ ತಾರೀಕಿನ ನಂತರ ಗುರುವಿನ ಪ್ರವೇಶವಾಗುವಂಥದ್ದು. 11ನೇ ಸ್ಥಾನ ಅಂತ ಹೇಳಿದರೆ ಮಿಥುನ ರಾಶಿ. 11ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಒಳ್ಳೆಯ ಲಾಭವನ್ನು, ಅದೇ ರೀತಿಯಾಗಿ ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಅಭಿವೃದ್ಧಿಯನ್ನು ಕೊಡುವಂಥ ಎಲ್ಲ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಮತ್ತು ನೆನೆಸಿದಂತಹ ಕಾರ್ಯಗಳು ಕೂಡ ಶೀಘ್ರಾತಿ ಶೀಘ್ರವಾಗಿ ಕೈಗೂಡುವಂಥ ಯೋಗವು ಕೂಡ ಇರುತ್ತೆ. ಅದೇ ರೀತಿಯಾಗಿ ಸೌಮ್ಯೆ ದುಃಖ ಪ್ರಶಮನ ಸಮಸ್ತೆ ಪ್ಸಿತಾಪ್ಯರ್ಥ ಲಾಭ ಅಂತ ಹೇಳುತ್ತೆ. 11ನೇ ಸ್ಥಾನದಲ್ಲಿರ್ತಕ್ಕಂತಹ ಶುಭಗ್ರಹರು ಶುಭವನ್ನು ಕೊಡುವಂಥದ್ದು, ದುಃಖ ದೂರವಾಗುವಂಥದ್ದು, ಅನೇಕ ಕಾಲದಿಂದ ಅನುಭವಿಸ್ಕೊಂಡು ಬಂದಿರತಕ್ಕಂತಹ ಕೆಲಸದಲ್ಲಿರಬಹುದು, ಕಾರ್ಯದಲ್ಲಿರಬಹುದು, ಮಾನಸಿಕವಾಗಿರ್ತಕ್ಕಂತಹ ವೇದನೆ ಇರಬಹುದು, ದುಃಖ ಇರಬಹುದು, ಅಥವಾ ಯಾವ್ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಊನತೆಗಳು ಏನೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥ ಯೋಗ. ಅದೇ ರೀತಿ ಅರ್ಥಲಾಭ, ದುಡ್ಡಿಗೆ ಸಂಬಂಧಪಟ್ಟಿರಬಹುದು, ಸಂಪತ್ತಿಗೆ ಸಂಬಂಧಪಟ್ಟು, ಚಿನ್ನಕ್ಕೆ ಸಂಬಂಧಪಟ್ಟು, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಲಾಭಾಂಶವು ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿ ಇರುವಂಥದ್ದು ಕಂಡುಬರುತ್ತೆ. ಜನ್ಮರಾಶಿಯಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ತಗೊಳ್ಳುವಂಥದ್ದು, ಯಾವುದೇ ವಿಷಯವನ್ನು ಕೂಡ ನೆಗ್ಲೆಕ್ಟ್ ಮಾಡುವಂಥ ಒಂದು ಪರಿಸ್ಥಿತಿಗಳನ್ನು ಮಾಡಿಕೊಳ್ಬೇಡಿ. ಸಣ್ಣ ಪುಟ್ಟ ವಿಷಯಗಳಲ್ಲಿ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ಸೂಕ್ತ ವೈದ್ಯರಲ್ಲಿ ತೆಕ್ಕೊಂಡು ಮುಂದುವರೆದರೆ ಶುಭವಾಗಿರ್ತಕ್ಕಂಥ ಫಲವನ್ನು ಆರೋಗ್ಯದಲ್ಲಿ ಕಾಣಬಹುದು. ಯಶಸ್ಸು, ಕೀರ್ತಿ, ಲಾಭಾದಿಗಳು ಕೂಡ ಸಿಗುವಂತಹ ಯೋಗವು ಕೂಡ ಈ ಸಂದರ್ಭದಲ್ಲಿರ್ತಕ್ಕಂಥ ಯೋಗಗಳಿದೆ. ಇನ್ನು ದ್ವಿತೀಯ ಸ್ಥಾನವನ್ನು ವಾಕ್ಸ್ಥಾನ ಅಂತ ಹೇಳ್ತೇವೆ. ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೌಶಲ್ಯಗಳು ವೃದ್ಧಿಯಾಗುವಂಥದ್ದು, ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾದಂತಹ ಸ್ಥಾನಮಾನಗಳನ್ನು, ಅದೇ ರೀತಿಯಾಗಿ ತಕ್ಕನಾದಂತಹ ಉದ್ಯೋಗವೂ ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಹೈಯರ್ ಎಜುಕೇಷನ್ ಮಾಡುವವರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕಾಣುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಮಾತಿಗೆ ಸಂಬಂಧಪಟ್ಟು ವಿಶೇಷವಾದಂಥ ಕೌಶಲ್ಯವೂ ಕೂಡ ವೃದ್ಧಿಯಾಗುವಂಥ ಯೋಗ ಈ ಸಂದರ್ಭದಲ್ಲಿರುವಂಥ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ. ಸಹೋದರರೊಳಗಡೆ ಬಂದಿರತಕ್ಕಂಥ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಸಹಾಯ ಸಹಕಾರಗಳು ಕೂಡ, ಸೌಲಭ್ಯಗಳು ಕೂಡ ಈ ಸಂದರ್ಭದಲ್ಲಿ ಸಿಗುವಂಥ ಯೋಗಗಳು ಕೂಡ ಇದೆ. ಇನ್ನು ಚತುರ್ಥ ಸ್ಥಾನವನ್ನು ನೋಡೋದಾದರೆ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಮುಂದುವರಿತಾ ಇದ್ದರೆ ವಾಹನವನ್ನು ಖರೀದಿ ಮಾಡುವಂಥ ಯೋಗವು ಕೂಡ ಇರುವಂಥದ್ದು. ಅದೇ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಇದ್ದರೆ ಹೊಸ ಭೂಮಿಯನ್ನು ಖರೀದಿ ಮಾಡುವಂಥದ್ದಾಗಿರಬಹುದು, ಅಥವಾ ಇರತಕ್ಕಂಥ ಭೂಮಿಯಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥ ವಿಷಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಶುಭ ಫಲವನ್ನು ಕಾಣುವಂಥ ಯೋಗ ಇದೆ. ಇನ್ನು ಪಂಚಮ ಸ್ಥಾನವನ್ನು ಸಂತಾನ ಸ್ಥಾನ, ವಿಚಾರ್ಯ ಸ್ಥಾನ ಅಂತ ಹೇಳಿ ಕರೆಯುವಂಥದ್ದು. ಸಂತಾನ ಅಪೇಕ್ಷಿತರಿಗೆ ಸತ್ಸಂತಾನ, ಪುತ್ರ ಲಾಭಗಳನ್ನು ಅನುಭವಿಸುವಂಥ ಯೋಗಗಳಿರುವಂಥದ್ದು. ಅದೇ ರೀತಿಯಾಗಿ ಮನಸ್ಸಿನಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಕೂಡ ಬರುವಂತಹ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಮನಸ್ಸಿಗೆ ಸಂಬಂಧಪಟ್ಟು ಇರತಕ್ಕಂತಹ ಗಲಿಬಿಲಿಗಳೆಲ್ಲ ದೂರವಾಗುವಂಥ ಯೋಗವು ಕೂಡ ಇರುತ್ತೆ. ಇನ್ನು 6ನೇ ಸ್ಥಾನವನ್ನು ಶತ್ರು ಋಣಸ್ಥಾನ ಅಂತ ಹೇಳ್ತೇವೆ. ಶತ್ರುಗಳು ದೂರವಾಗುವಂತಹ ಯೋಗ ಇರತಕ್ಕಂಥದ್ದು. ಶತ್ರುಗಳ ಯಾವುದೇ ರೀತಿಯಾದಂತಹ ಉಪಟಳಗಳಾಗಿರಬಹುದು, ಷಡ್ಯಂತ್ರಗಳಾಗಿರಬಹುದು, ಆ ಎಲ್ಲ ವಿಷಯದಲ್ಲಿಯೂ ಕೂಡ ನಿಮಗೆ ಸ್ಥಿರತೆಯನ್ನು ಕಾದುಕೊಂಡು ಮುಂದುವರಿಯುವಂಥ ಯೋಗವು ಕೂಡ ಇರುತ್ತೆ. ಇನ್ನು ವೈಯಕ್ತಿಕವಾಗಿರ್ತಕ್ಕಂತಹ ವಿಷಯದಲ್ಲಿ ಏನಾದರೂ ನೆಗೆಟಿವ್ ಬರ್ತಾ ಇದೆ ಅಂತ ಆದರೆ ಸೂಕ್ತವಾಗಿರ್ತಕ್ಕಂಥ ಜ್ಯೋತಿಷಿಗಳಲ್ಲಿ ನಿಮ್ಮ ಜಾತಕವನ್ನು ವಿಮರ್ಶೆ ಮಾಡಿಕೊಂಡು ಮುಂದುವರೆದರೆ ಶುಭ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಸುಲಭವಾಗಿರುವಂತಹ ಪರಿಹಾರದಿಂದಾಗಿ ಎಲ್ಲವುದನ್ನು ಕೂಡ ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ಅನುಕೂಲಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು 7ನೇ ಸ್ಥಾನವನ್ನು
ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಾನ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಗಮನಾಗಮನ ಸ್ಥಾನ ಅಂತ ಹೇಳಿಯೂ ಹೇಳ್ತೇವೆ. ವಿವಾಹ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗ ಇದೆ. ಅದೇ ರೀತಿಯಾಗಿ ಹೊರದೇಶಕ್ಕೆ ಸಂಬಂಧಪಟ್ಟು ಅಥವಾ ಹೊರದೇಶದ ಕಂಪನಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉದ್ಯೋಗದಲ್ಲಿರುವವರಿಗೆ, ಪಾರ್ಟ್ನರ್ಶಿಪ್ ಸಂಬಂಧಪಟ್ಟಿರುವಂಥ ಉದ್ಯೋಗಗಳನ್ನು ಮಾಡುವವರಿಗೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ. ವಿವಾಹ ಯೋಗವು ಕೂಡ ಕಂಕಣ ಭಾಗ್ಯಗಳು ಕೂಡಿ ಬರುವಂತಹ ಎಲ್ಲ ಲಕ್ಷಣವೂ ಕೂಡ ಈ ಸಂದರ್ಭದಲ್ಲಿರುತ್ತೆ. ಇನ್ನು 8ನೇ ಸ್ಥಾನವನ್ನು ಕಷ್ಟ ಸ್ಥಾನ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಮಾಡುವಂತಹ ಎಲ್ಲ ಸಾಹಸದ ಪ್ರಕ್ರಿಯೆಗಳಿರಬಹುದು, ಕೆಲಸ ಕಾರ್ಯಗಳಲ್ಲಿರಬಹುದು, ಸುರಕ್ಷತಾ ಮುಂಜಾಗ್ರತೆಗಳನ್ನು ತಗೊಂಡು ಮುಂದುವರಿಯಿರಿ. ಸಾಕಷ್ಟು ರೀತಿಯಾದಂತಹ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ಆ ಒಂದು ಸ್ಥಾನದಲ್ಲಿ ಗುರುವಿನ ಕ್ಷೇತ್ರದಲ್ಲಿರ್ತಕ್ಕಂತಹ ಶನಿಯಿಂದಾಗಿ ಸೂಕ್ತವಾಗಿರ್ತಕ್ಕಂತಹ ಶಾಶ್ವತವಾದಂಥ ಪರಿಹಾರ ವಿಧಾನವೂ ಕೂಡ ಇರುವುದರಿಂದಾಗಿ ಯಾವುದೇ ವಿಷಯದಲ್ಲಿ ಗಂಭೀರವಾಗಿರ್ತಕ್ಕಂತಹ ಒಂದು ಆಲೋಚನೆಗಳನ್ನು ಮಾಡಿಕೊಂಡು ಮುಂದುವರೆದರೆ ಶುಭವಾಗಿರ್ತಕ್ಕಂಥ ಫಲವನ್ನು ಕಾಣುವಂಥ ಯೋಗಗಳಿದೆ. ಇನ್ನು 9ನೇ ಸ್ಥಾನವನ್ನು ಭಾಗ್ಯ, ಧರ್ಮ, ದಯಾಪುಣ್ಯ, ತಪಸ್ತಾತ ಸುತಾತ್ಮಜ, ಜ್ಞಾನೋಪಾಸನ ಸೌಶೀಲ್ಯ, ಗುರವೋ ನವಮಾಧಮಿ. 9ನೇ ಸ್ಥಾನವನ್ನು ಪಿತೃಸ್ಥಾನ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೇವೆ. ಈ ಒಂದು ಅನುಕೂಲದಿಂದಾಗಿ ವಿಶೇಷವಾಗಿ ಪಿತ್ರಾರ್ಜಿತವಾಗಿರ್ತಕ್ಕಂತಹ ಆಸ್ತಿಗಳನ್ನಾಗಿರಬಹುದು, ಸಂಪತ್ತನ್ನಾಗಿರಬಹುದು ಅನುಭವಿಸುವಂಥ ಯೋಗವೂ ಕೂಡ ಈ ಸಂದರ್ಭದಲ್ಲಿರುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ಅನುಭವಿಸ್ತಾ ಇದ್ದರೆ ನಿರ್ಣಾಯಕವಾಗಿ ನಿಮಗೆ ಅನುಕೂಲಗಳು ಬರುವಂಥ ಯೋಗವೂ ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿಯಾಗಿ ಲಾಭಾಂಶವೂ ಕೂಡ ಉತ್ತಮವಾಗಿರ್ತಕ್ಕಂಥ ಯೋಗವು 11ನೇ ಸ್ಥಾನದಲ್ಲಿರುವಂಥ ಗುರುವಿನಿಂದಾಗಿರುವಂಥದ್ದು. 12ನೇ ಸ್ಥಾನವನ್ನು ಪಾಪಂ ವ್ಯಯಂಚ ಪತನಂ ನಿರಯೇ ವಾಮಮಂಬಕಂ ಸ್ಥಾನಭ್ರಂಶ ಸ್ಥಾನ ಅಂತ ಹೇಳ್ತೇವೆ. 12ನೇ ಸ್ಥಾನವನ್ನು ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಾಗಿರಬಹುದು ಅಥವಾ ಕೆಲವಷ್ಟು ಯೋಚನೆಗಳನ್ನು ಮಾಡಿ ನಿರ್ಧಾರಗಳನ್ನು ತಗೊಳ್ಳುವಾಗ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳಿಂದ ಆದಷ್ಟು ದೂರ ಇರಿ. ದುಶ್ಚಟ, ದುರ್ಬುದ್ಧಿ, ದುರಾಚಾರಗಳನ್ನು ಮಾಡುವವರಿಂದ ಆದಷ್ಟು ದೂರ ಇದ್ದರೆ ನಿಮಗೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಅನುಭವಿಸಲಿಕ್ಕೆ ಅನುಕೂಲವಾಗುತ್ತೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತುಂಬ ಜನ ಕರೆ ಮಾಡಿ ಮಾಟಮಂತ್ರಗಳನ್ನು ಮಾಡ್ತೀರಾ ಅಥವಾ ವಶೀಕರಣಗಳನ್ನು ಮಾಡ್ತೀರಾ ಅಥವಾ ಇನ್ನಿತರ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ಅಥವಾ ಸಿಲ್ಲಿ ವಿಷಯಗಳಿಗೂ ಸಂಬಂಧಪಟ್ಟು ಫೋನ್ ಮಾಡ್ತಾ ಇದ್ದೀರಿ. ಫೋನ್ ಮುಖಾಂತರವಾಗಿ ಜ್ಯೋತಿಷ್ಯದ ಪರಿಹಾರಗಳನ್ನು ಅಥವಾ ಜಾತಕ ವಿಮರ್ಶೆಯನ್ನು ಮಾಡುವಂತಹ ಜ್ಯೋತಿಷಿ ನಾನಲ್ಲ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನಿಜವಾಗಿ ಯಾರು ಸಮಸ್ಯೆಯಲ್ಲಿರ್ತೀರಿ ಅಂಥವರು ಕೆಳಗಡೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಸಿಬ್ಬಂದಿಗಳು ನಿಮಗೆ ಸಮಯವನ್ನು ನಿಗದಿಪಡಿಸ್ತಾರೆ. ಆ ಒಂದು ಸಮಯದಲ್ಲಿ ಬಂದು ಮುಖತವಾಗಿ ನಿಮ್ಮ ಜಾತಕ ವಿಮರ್ಶೆಯನ್ನು ಅಥವಾ ಪರಿಹಾರವನ್ನು ಕಂಡುಕೊಳ್ಳಿ. ಅದನ್ನು ಬಿಟ್ಟು ಸಣ್ಣ ಪುಟ್ಟ ವಿಷಯಗಳಿಗೂ ಸಂಬಂಧಪಟ್ಟು ಪರಿಹಾರಗಳನ್ನು ನೋಡುವಂಥದ್ದು ಅಥವಾ ಆಗಾಗ ಈ ವಿಷಯಕ್ಕೆ ಸಂಬಂಧಪಟ್ಟು ಪರಿಹಾರಗಳನ್ನು ಮಾಡ್ತಾ ಇರುವಂಥದ್ದನ್ನು ಯಾರೂ ಕೂಡ ಮಾಡಬೇಡಿ. ದೇವರ ಅನುಗ್ರಹ, ನಾಮಸ್ಮರಣೆಯಿಂದಾಗಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಅಂಥ ಒಂದು ಸಂದರ್ಭಗಳು ಬಂದಲ್ಲಿ ನೇರವಾಗಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ಪರಿಹಾರವನ್ನು ಕಂಡುಕೊಳ್ಳಿ. ತಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ.